ವೀಂದ್ರ ಭವೇಂದ್ರ ಮುಖವೆನುತ ನೀರಜ ಭವಾಂಡೋದಯ ಇವರೆಲ್ಲ ಏನು ಮಾಡ್ತಾರೆ? ಪರಮಾತ್ಮನ ಸ್ತೋತ್ರವಾದ ಪೂಜೆ ಮಾಡ್ತಾರೆ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನೇ ನಮಿಪೆ ಕರುಣಿ ಪೂಜೆ ಮಗೆ ಮಂಗಳವ. ಪರಮಾತ್ಮನ ಅಂಗಮುಟ್ಟಿ ಪೂಜೆ ಮಾಡುವ ಅಧಿಕಾರ ಕೇವಲ ರಮಾದೇವಿಗೆ ತೋರಿಸಿದ್ದಾರೆ. ಆಯ್ತು, ಮಂಗಳ ಸ್ಥಳ ಆಯ್ತು. ಭಕ್ತರು ಮಾರ್ಕೆ ಹೇಳ್ತಾರೆ, ಆಶೀರ್ವಾದ ಮಾಡಿ ಎಣ್ಣೆ ಹೆಚ್ಚಮ್ಮ ಅಂತ. ಅದಕ್ಕೆ ಲಕ್ಷ್ಮೀದೇವಿ ಆಶೀರ್ವಾದ ಮಾಡಿದ್ರು. ಏನು? ವಿದ್ಯಾವಂತನಾಗು, ಬುದ್ಧಿವಂತನಾಗು, ಐಶ್ವರ್ಯವಂತನಾಗು ಅಂತ. ಗೊತ್ತಲ್ರಿ, ಲಕ್ಷ್ಮೀ ತಾರತಮ್ಯ ನೋಡಿದರೆ ಪರಮಾತ್ಮ ದೊಡ್ಡವರು, ರಮಾದೇವಿ ಚಿಕ್ಕವರು. ಆಶೀರ್ವಾದ ಮಾಡ್ಲಿಕ್ಕೆ ಬರತ್ತಾ? ಬರಲ್ಲ. ಆಗ ಮಾಡಿದ್ದಾರಲ್ಲ ಅಂದರೆ ಯಾವುದೇ ಉತ್ತಮವಾದ ಶಬ್ದವನ್ನ, ನಮಗಿಂತ ಆಶೀರ್ವಾದ ಇರತಕ್ಕ ಶಬ್ದಗಳನ್ನು ನಮಗಿಂತ ಉತ್ತಮರಲ್ಲಿ ಬಳಸಿದರೆ ಅದು ಪ್ರಾರ್ಥನಾ ರೂಪದಲ್ಲಿ ಇರ್ತದೆ. ಚಿಕ್ಕವರಿಗೆ ಬಳಸಿದರೆ ಆಶೀರ್ವಾದ. ಈಗ ಲಕ್ಷ್ಮೀ ಶೋಭಾನ ಪ್ರಾರಂಭ ಹೆಂಗಾಗೋದು? ಶೋಭಾನವೆನ್ನೇರಿ ಸುಗನಿಗೆ ಬರ್ತೇನೆ, ಸುಗಣಿಗೆ ಶೋಭಾನ, ದೇವರಿಗೆ ಶೋಭಾ ಒಳ್ಳೇದಾಗಲಿ ಅಂತ ಅಲ್ಲಿಗೆ ಬರುತ್ತೆ. ಮತ್ತು ಮಾಡ್ಯಾರಲ್ಲ ಆದರೆ ಅದು ನಾವು ಅಂತೀವಿಲ್ಲ. ಶುಕ್ರವಾರ ಬಂದ ಕೂಡ ಅಂತಿರ್ತಾರೆ ಕೆಲವು. ಮುಂಜಾನೆ ಸಂಜೆ ತನಕ ಶೋಭಾನವೆನ್ನೇರಿ ಶೋಭಾನವೆನ್ನೇರಿ, ಅದೇ ಅನುಪತಿ. ಯಾಕೆ ಅಂದರೆ ದೊಡ್ಡವರಲ್ಲಿ ಬಳಸಿದಾಗ ಅದು ಪ್ರಾರ್ಥನಾ ರೂಪ, ಚಿಕ್ಕವರಲ್ಲಿ ಬಳಸಿದರೆ ಆಶೀರ್ವಾದ ರೂಪ. ರಮಾದೇವಿ ಬಳಸಿದ್ದು ದೇವರಿಗಲ್ಲ, ಪ್ರಾರ್ಥನಾ ರೂಪದಲ್ಲಿ. ಸರಿ, ಮಂಗಳ ಸ್ನಾನ ಆಯಿತು, ಸಪ್ತ ಸಮುದ್ರ ನೀರು ತರಿಸಿದ್ದಾರೆ, ಆಯಿತು, ಸುರಿಗೆ ಎಲ್ಲ ಆಯಿತು. ಕುಲದೇವತಾ ಪ್ರತಿಷ್ಠಾಪನೆ ಮಾಡಬೇಕು. ಕುಲದೇವತಾ ಯಾರು? ಶಮಿ ವೃಕ್ಷ ಅಂದರು. ಅಯ್ಯೋಯ್ಯೋ ಅಂದರು ಶ್ರೀನಿವಾಸ. ಒಂದು ಭಯಂಕರ ಗಲಾಟೆ ಐತಾರಪ್ಪ. ವಿಚಿತ್ರ ವ್ಯಾಪಾರ. ಏನು ವಿಚಿತ್ರ ವ್ಯಾಪಾರ? ಯಾರಿಗೆ ಹೇಳಬೇಕು ಅವರಿಗೆ ಹೇಳಿಲ್ಲ, ಇನ್ವಿಟೇಷನ್ ಕೊಡಲಿಲ್ಲ. ಯಾರು? ವರಾಹದೇವರು, ನಮ್ಮ ಓನರ್ ಅವರು. ಓನರ್ಗೆ ಬಿಟ್ಟು, ಓನರ್ಗೆ ಇನ್ವಿಟೇಷನ್ ಏನು ಮಾಡೋದೀಗ ಅಂತ ಪ್ರಶ್ನೆ. ಅದಕ್ಕೆ ಜ್ಞಾನಿಗಳಂತಾರೆ, ಸರಿ ಸರಿ ಹೋಗೋಣ ಅಂತ. ಕುಲದೇವರ ಪ್ರತಿಷ್ಠಾಪನೆ ಆಗಬೇಕು ಅಂದರೆ ಅದು ಪ್ರತಿಷ್ಠಾಪನೆ ಮೇಲೆ ಬೇರೆ ಪ್ರಾಣಿಗಳು ಯಾವುದು ಬಂದು ಮುಟ್ಟಬಾರ್ದು. ದಿನನಿತ್ಯ ಅದಕ್ಕೆ ಪೂಜೆ ಆಗಬೇಕು, ಒಂದು ನೈವೇದ್ಯ ಆಗಬೇಕು, ಒಂದು ಮಂಗಳಾರತಿ ಮಾಡಬೇಕು. ಇದೆಲ್ಲ ಕ್ರಮಗಳುಂಟು. ಏನು ಮಾಡೋದು? ವರಹಾದೇವ್ರಿಗೆ ಬಂದರು ಶ್ರೀನಿವಾಸ ಮತ್ತು ವಸಿಷ್ಠರು, ಬ್ರಹ್ಮದೇವರು. ವರಹಾದೇವರು ನಮಸ್ಕಾರ ಮಾಡಿದ. ಶ್ರೀನಿವಾಸ ಎಲ್ಲ ಒಂದವನೇ ನಮಸ್ಕಾರ ಮಾಡ್ಕೊಂಡ ಅಂತ ಇಟ್ಕೊಂಡು ಮಾಡಿದ್ರೆ, ಏನು ಸ್ವಾಮಿ ಸ್ವಾಮಿ ಏನು ನೀವು ಅವತ್ತು ನಂಗೆ ಇರ್ಲಿಕ್ಕೆ ಜಾಗ ಕೊಟ್ರಿ, ಎಷ್ಟು ಅನುಕೂಲ ಆಗಿಕೊಟ್ಟ. ಇವತ್ತು ನಾ ಮದುವೆ ಮಾಡ್ಕೊತಾ ಇದ್ದೀನಿ, ತಮ್ಮ ಆಶೀರ್ವಾದ, ತಾವು ಲಗ್ನಕ್ಕೆ ಬರಬೇಕು ಅಂತ. ವರಹಾದೇವರಂದ್ರೆ ಭಯಂಕರ ಕೆಲಸ ಬರಲಿಕ್ಕಾಗಲ್ಲ. ಮಕ್ಕಳು ಮಾರಕ್ಕೆ ಇದ್ದಾಳಲ್ಲ ನಮ್ಮ ರೆಪ್ರೆಸೆಂಟೇಟಿವ್, ತಿಳ್ಕೊ ಸ್ವಾಮಿ ಇನ್ನೊಂದು ಕೆಲಸ, ಕುಲದೇವತಾ ಇಲ್ಲೇ ಪ್ರತಿಷ್ಠಾಪನೆ ಮಾಡ್ತೀವಿ, ಹೆಂಗಿದ್ರು ಮದುವೆ ಬರಲ್ಲಲ್ವಾ, ದಿನ ಸ್ವಲ್ಪ ಪೂಜೆ ಮಾಡಿ ಮಂಗಾತಿ ಮಾಡಿರಿ, ಸಕ್ಕರೆ ದೇವತೆ ಮಾಡಿ ಆಯ್ತು ಮಾಡಿ ಪ್ರತಿಷ್ಠಾಪನೆ ಆಯಿತು. ಆಯ್ತು, ಎಲ್ಲ ಋಷಿಗಳು ಮುನಿಗಳು ಋಷಿ ಪತ್ನಿಯರು ಯಾರೂ ಖಾಲಿ ಕೂತಿಲ್ಲ. ಎಲ್ಲರೂ ಭಗವಂತನ ಸ್ಮರಣೆಯಲ್ಲೇ ತೊಡಗಿದ್ದಾರೆ. ಹೋಮ ಮಾಡೋರು ಯಾರು, ವೇದ ಪಾರಾಯಣ ಮಾಡೋರು ಎಲ್ಲ ಹಿಂಗೆ ಕನ್ನಡದಲ್ಲಿ ಇರ್ತಕ್ಕಂಥ ಸ್ತೋತ್ರಗಳ ಪಾರಾಯಣ ಮಾಡ್ತಾ ಇದ್ದಾರೆ. ಕರೆಕ್ಟ್ ಮಧ್ಯಾಹ್ನ ಬೆಳಗಿನ 11:15 ಒಂದು ಅನೌನ್ಸ್ಮೆಂಟ್ ಬಂತು. ಇದ್ದಕ್ಕಿದ್ದಕ್ಕೆ ಬಂತು ಅನೌನ್ಸ್ಮೆಂಟ್. ಏನು ಊಟ ಕೇಳ್ರಿ? ಭಾಳ ಸಂತೋಷ. ಇಲ್ಲಲ್ಲ ಹಿಂಗೆ ಮತ್ತೆ ಈಗ 4:15 ಆಗಿದೆ, 11:15 ಅವ್ರು ಹೇಳಿದ್ದು 11:15. ಊಟ ಕೇಳ್ರಿ ಅಂತ ಎಲ್ಲರಿಗೂ ಸಂತೋಷ. ಬ್ರಾಹ್ಮಣರಿಗೆ 11:15 ಎಲೆ ಹಾಕಿದರೆ ಪರಮಾನಂದರಿ ನಿಜವಾಗ್ಲೂ. ನೀವು ಉಪವಾಸ ಸಾಯ್ತಿರ್ತಾವೆ, ಕೂತು ಮಾರಿ ಒಣಸ್ಕೊಂಡು 3:15 ಎಲೆ ಹಾಕ್ತಾರೆ. ನಿಧಾನ ಬೇಕು ಆಚಾರ್ಯ, ನೋಡ್ರಿ ಒಳಗೆ ಸಂಕಿರ್ತದೆ ಆಚಾರ್ಯ. ಒಳಗೆ 3:15 ಎಲೆ ಹಾಕ್ತಿದ್ದಾವೆ, ಒಳಗೆ ಬೈಕೊಂಡು ಮ್ಯಾಚ್ ತಿಂದು 11:15 ಹಾಕ್ಬಿಟ್ರೆ ಪರಮಾನಂದ. ನಮ್ಮ ಗುರುಸ್ಥಾನೀಯರಿದ್ದರು, ಅವ್ರ ಮನೆಗೆ 11:15 ಎಲೆ ಅನುಭವಿಸಿಲ್ಲ. 11:15 ಅವರು ಬ್ರಾಹ್ಮಣರು ಸಂತೋಷ ಪಡ್ತಾರೆ. ಬೇಗ ಊಟ ಆದರೆ ಪಾರಾಯಣ ಮಾಡ್ತಾರೆ, ಜಪ ಮಾಡ್ತಾರೆ. ಇದಕ್ಕೂ ಅನುಕೂಲ ಆಗುತ್ತಲ್ವ. 3:15 ತಿಂದ ಮೇಲೆ ಏನು ಅನುಕೂಲ ಆಗುತ್ತೆ? ಸುಸ್ತಾಗ್ಬಿಟ್ಟದೆ ಬಾಡಿ. ಯಾರು ಕೇಳಿದ್ರು ಮಾತಾಡಿ ಬೇಯಿಸಾರು. ಹೌದಲ್ಲ? ಅದಕ್ಕೆ 11:15 ಎಲ್ಲ ಆಯಿತು. ಎಲ್ಲಿ ಎಲ್ಲಿ ಹಾಕಿದ್ದು? ತಿರುಪತಿಯಿಂದ ಶ್ರೀಶೈಲದವರೆಗೆ ಹೇಳಿ ಅಷ್ಟು ಜನ. ಅವಾಗ ರುದ್ರದೇವರಿಗೆ ಹೇಳಿದ್ರೆ ಪರಮಾತ್ಮ ಹೇಳ್ತಾನೆ, ನಿನಗೆ ತಾರತಮ್ಯ ಚೆನ್ನಾಗಿ ಗೊತ್ತು, ಯಾರನ್ನು ಎಲ್ಲಿ ಕೂಡಿಸ್ಬೇಕು ಕೂಡಿಸ್ಬೇಕು. ತಾರತಮ್ಯ ಪ್ರಕಾರ ರುದ್ರದೇವರೆಲ್ಲ ಕೂಡಿಸಿದ್ದಾರೆ. ಇನ್ನೇನು ಎಲೆ ತಂದು ಬಳಸಬೇಕು, ಗಂಧಾ ಅಕ್ಷತೆ ಎಲ್ಲ ರೆಡಿಯಾಗಿದೆ, ಯಾರ್ಯಾರು ಎಲ್ಲಿ ಕೊಡಬೇಕು ಇದೆಲ್ಲ ಬೈಫರ್ಕೇಶನ್ ಆಗೋಯ್ತು. ಅಷ್ಟಾಗ ಒಬ್ಬರಿದ್ದರು, ಶ್ರೀನಿವಾಸಾಚಾರ್ಯ ಏನಪ್ಪ ನೈವೇದ್ಯ ಆಗಿದೆಯಾ ಅಂದರು. ಗೊತ್ತಿಲ್ಲ. ಗೋಪಾಲಾಚಾರ್ಯ ನೈವೇದ್ಯ ಆಗಿದೆಯಾ ಗೊತ್ತಿಲ್ಲ. ಅಲ್ಲಿ ಒಳಗೊಬ್ಬರು ಕೂತಾರೆ, ಹೈವದನಾಚಾರ್ಯ. ಅವ್ರ ಹತ್ರ ಹೈವದನಾಚಾರ್ಯ ನೈವೇದ್ಯ ಆಗಿದೆಯಾ ನಂಗೆ ಗೊತ್ತಿಲ್ಲ. ಉಡುಪಿ ಕೃಷ್ಣಾಚಾರ್ಯ ಕೇಳೋ ಅವ ಕೇಳ್ಕೊತ ಬಂದ ಅಡುಗೆ ಮನೆ ಹತ್ರ ಬಂದ. ಅದು ಕೇಳಿದ. ಇನ್ನೊಬ್ಬರು ಕೂತಾರೆ, ಯಾರಿಗೆ ಹನುಮಂತಾಚಾರ್ಯ ಕೇಳಿ ಹೇಳ್ತಾರೆ ನೈವೇದ್ಯ. ಹನುಮಂತಾಚಾರ್ಯ ನೈವೇದ್ಯ ಆಗಿದೆಯಾ? ಭೀಮಸೇನಾಚಾರ್ಯ ಇದ್ದಾರೆ ಒಳಗೆ ಅಡುಗೆ ಮನೆ ಕೇಳ. ಅದಕ್ಕೆ ಬಲ್ಲವ ಅಂತ ಹೆಸರು. ಯಾರಿಗೆ? ಎಲ್ಲಿ? ಮಹಾಭಾರತದಲ್ಲಿ
ವಿರಾಟ್ ಪರ್ವದಲ್ಲಿದ್ದಾಗ ಅಲ್ವಾ. ಅದಕ್ಕೆ ಎಷ್ಟೋ ಕಡೆ ಅಡಿಗೆ ಮನೆಗೆ ಬರ್ತಾರೆ, ಬಲ್ಲವ ಪ್ರಸೀದ, ದೊಡ್ಡ ದೊಡ್ಡ ಕ್ಷೇತ್ರಗಳು ನೋಡಿ, ಬಲ್ಲವ ಪ್ರಸೀದ, ಭೀಮಸೇನ ದೇವರು ಅನುಗ್ರಹ ಮಾಡಲಿ ಅಂತ ಕೇಳಿ ಭೀಮಸೇನ ಕೇಳಿ ನೈವೇದ್ಯ ಆಗಿಲ್ಲ ಅಂತ, ಇನ್ನು ನೈವೇದ್ಯ ಆಗಿಲ್ಲ ಮತ್ತೇನು ಎಲ್ಲಿ ಹಾಕೋ ಸಂಭ್ರಮ. ಅವಾಗ ಎಲ್ಲರೂ ಎದ್ದರಂತೆ ಕೂತವ್ರು, ದೇವರ ನೈವೇದ್ಯ ಆಗಲಾರ್ದಿರ ಊಟ ಮಾಡುವುದಿಲ್ಲ. ಬಂತ್ರಿ ಕೇಸ್, ಅಪ್ಲಿಕೇಶನ್ ಬಂತು, ಎಲ್ಲಿ ಬ್ರಹ್ಮದೇವ್ರ ಹತ್ರ ಬಂದು, ಅವ್ರಿಗೆ ಏನು ಸ್ವಾಮಿ ಶ್ರೀನಿವಾಸ ಹತ್ರ ಬಂದು, ಸ್ವಾಮಿ ಶ್ರೀನಿವಾಸ ಭಗವಂತ ಏನೋ ಇನ್ನೊಂದು ಕೇಸ್ ಪ್ರಾರಂಭ ಆಯ್ತು, ಈಗ ಏನೋ ಗಲಾಟೆ ಎಲ್ಲ ಮುಗೀತು ಅಂದರೆ ಇನ್ನೊಂದು ಕೇಸ್ ಗಲಾಟೆ ಏನು ಪ್ರಾರಂಭ, ನೈವೇದ್ಯ ಮಾಡಲಾರ್ದು ಊಟ ಮಾಡದಂತೆ. ನೋಡು ಬ್ರಹ್ಮ, ನಾವು ದೇವತೆಗಳಿಗಾಗಲಿ ಬ್ರಾಹ್ಮಣರಿಗಾಗಲಿ ಅನ್ನ ಕೊಡುವಾಗ ಶುದ್ಧವಾಗಿ ನೈವೇದ್ಯ ಮಾಡಿದ ಅನ್ನವನ್ನೇ ಕೊಡಬೇಕು, ಎಂತೆಂಥ ಅನ್ನವನ್ನು ಕೊಡಬಾರ್ದು ಅಂತ ಭಗವಂತ ಹೇಳಿ ನಮ್ಮ ಕುಲದೇವರು ಅಹೋಬಲ ಲಕ್ಷ್ಮೀ ನರಸಿಂಹದೇವರು ನೈವೇದ್ಯ ಮಾಡಿಸ್ಕೊಂಡ ದೇವರು. ನೋಡಿ ಅವನ ರೂಪಾನೇ. ಅದಕ್ಕೆ ಬೆಟ್ಟ ಹತ್ತುವಾಗ ಅಹೋಬಲ ನರಸಿಂಹದೇವರು ಮಧ್ಯದಲ್ಲಿ ಸಿಗ್ತಾರೆ, ಅಲ್ಲಿ ನೈವೇದ್ಯ ಮಾಡಿಸಿ ಎಲ್ಲ ಹಾಕಿದ್ರು. ಇವ್ರು ಹಿಂಗ್ಯಾಕಂದ್ರು ಬಂಧು ಭಕ್ತರು ಅಂದರೆ ಅದು ಭಗವದ್ ಭಕ್ತರ ಲಕ್ಷಣ. ಸ್ವೀಕರಿಸರು ಅನರ್ಪಿತ ಒಂದು ಕಾಲಕ್ಕೆ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ಸ್ವೀಕರಿಸರು ಅನರ್ಪಿತ ಒಂದು ಕಾಲಕ್ಕೆ ದೇವರಿಗೆ ಸಮರ್ಪಣೆ ಆಗದೆ ಇರ್ತಕ್ಕಂಥ ಪದಾರ್ಥಗಳನ್ನ ಯಾವ ಕಾಲದಲ್ಲೂ ಭಗವದ್ ಭಕ್ತರಾದವರು ಸ್ವೀಕಾರ ಮಾಡುವುದಿಲ್ಲ. ಆಯ್ತು, ನೈವೇದ್ಯ ಆಯ್ತು, ಕೃಷ್ಣಾರ್ಪಣ ಅಂದ ದೇವ್ರು ಏಕಕಾಲಕ್ಕೆ 33 ಕೋಟಿ ದೇವ್ ಕೃಷ್ಣಾರ್ಪಣ ಅಂದ. ಪಂಚಾತ್ರಿ ಉದಾಹರಣೆ ಬಂದ, ನಿಧಾನ ಕೊಡಬೇಕು, ಸಣ್ಣ ಹುಡುಗ ನಾನು, ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೀರಿ, ನಿಮಗೆ ತುಂಬ ಆಯಾಸ ಆಗಿದೆ, ದೂರದಿಂದ ಬಂದಿದ್ದೀರಿ, ನಿಧಾನ ಭೋಜನ ಮಾಡಬೇಕು, ನಾ ಏನೂ ಮಾಡಿಸಿಲ್ಲ, ಅನ್ನ ಸಾರು ಮಾಡಿಸೀನಿ ಅಂತ ಎಲ್ಲರತ್ತ ಹೇಳ್ತಾ ಹೋಗ್ತಾ ದೇವರು. ಹಂಗೆ ಹೇಳ್ಬೇಕ್ರಿ ಬಂದವರಿಗೆ. ಅಂದರೆ ಊಟ ಮಾಡೋದು ಸಂತೋಷ, ಏನಪ್ಪ ಎಲ್ಲ ಚೆನ್ನಾಗಿದೆ ಅಂತ ಆಶೀರ್ವಾದ ಮಾಡ್ತಾವೆ. ಹೌದಿಲ್ಲ, ನಿಮ್ಮ ಸಲ ಬಿಸಿಬೇಳೆ ಬಾತ್ ಮಾಡ್ಸೀನಿ, ಜಂಗೀರ್ ಮಾಡ್ಸೀನಿ, ಆಲೂಗೊಂಡ ಮಾಡ್ಸೀನಿ, ಹೆಂಗಿದೆ ಹೆಂಗುಚ್ಚ ಹೀಗೆಲ್ಲ ಕೇಳಬಾರ್ದು, ಶಾಸ್ತ್ರ ನೇಮ ಅಲ್ಲ ಅದು. ಹಂಗೆ ಹೇಳಿದೆ, ನಿಧಾನ ಹೇಳಬೇಕು. ಅಂದರೆ ಏನಾಗ್ತದೆ, ಊಟ ಮಾಡೋರಿಗೆ ಚಿತ್ತ ಕೊಡುತ್ತೆ ಮನುಷ್ಯ. ಅದಕ್ಕೆ ಆಧಾರ ಇರ್ತಕ್ಕಂಥ ಅನ್ನ ಇರಬೇಕು. ಆಧಾರವಿಲ್ಲದ ಅನ್ನ ಅಮೃತ ಅನ್ನವಿದ್ದರೇನು ಅಂತ ಮೊದಲು ಮಾಡ. ಆಧಾರ ಇಲ್ಲದ ಅಮೃತ ಅನ್ನ ಇದ್ದರೆ ಏನು ಪ್ರಯೋಜನಕ್ಕೆ ಅದು ಬರೋದಲ್ಲ. ಹಾಗೆ ಪರಮಾತ್ಮ ನಿಧಾನವಾಗಿ ಹೇಳ್ದ, ಎಲ್ಲರಿಗೂ ಹೇಳ್ದ. ಭಾಳ ಸಂತೋಷ. ಅನ್ನ ಸಾರು ಎರಡೇ ಎಲ್ಲ ಮಾಡಿಸಿದ, ಪಂಚಭಕ್ಷ ಪ್ರಾಸಂಡಿ ಎಲ್ಲ, ಉಪ್ಪಿನಕಾಯಿ, ಚಟ್ನಿ ಪುಡಿ, ಮೆಂತ್ಯ ಇಟ್ಟು ಹೇಳಿಕೆ ಬರೋರಿಗೆ ಅಷ್ಟು ಐಟಮ್ಸ್ ಮಾಡಿಬಿಟ್ಟಿದ್ದ ದೇವರು. ಮತ್ತು ಅನ್ನ ಸಾರು ಅಂದ. ಅನ್ನ ಸಾರು ಯಾಕಂದ, ಸಾಮಾನ್ಯವಾಗಿ ಹೆಣ್ಮಕ್ಳು ಮಾತಾಡ್ತಿರ್ತಾರೆ ಸಾಯಂಕಾಲ, ಆ ಮನೆ ಈ ಮನೆ ಅಥವಾ ಎದುರು ಬದಲು ನಿಂತು ಮಾತಾಡ್ತಾರೆ, ಆ ಕಂಪನಿ ಎಲ್ಲ ಕೆಲಸ ಅದು ಕೆಲಸ ಯಾರು ಬಂದು ಅವ್ರು ಹಿಂಗೆಲ್ಲ ಮಾತಾಡಿ ಕೊನೆಗೆ ಏನು ಸಾಯಂಕಾಲ ಅಡಿಗೆ ಅಂದರೆ ಇನ್ನೇನ್ರಿ ಅದೇ ಅನ್ನ ಅದೇ ಸಾರು. ಇಷ್ಟು ನಿರುತ್ಸಾಹದಿಂದ ಹೇಳ್ತೀವಿ ನಾವು, ಹೌದೇನು, ಅನ್ನ ಸಾರು ಅಂತ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ದೇವ್ರು ಯಾಕೆ ಅನ್ನ ಸಾರು ಅಂದ್ರೆ, ಅನ್ನ ಅಂದರೆ ಜ್ಞಾನ, ಜ್ಞಾನಕ್ಕೆ ಅನ್ನ ಅಂತ ಹೆಸರಿದೆ. ಅನ್ನ ಜ್ಞಾನವಾಚಿ ಅಂತ ವೇದ ಹೇಳುತ್ತೆ. ಅನ್ನ ಅಂದರೆ ಜ್ಞಾನ. ದೇವರು ಹೇಳಿದ್ದೇನೆ, ಈ ಅನ್ನ ಸಾರು ಅಲ್ಲ, ಜ್ಞಾನವನ್ನ ಸಾರು. ನನ್ನ ಜ್ಞಾನವನ್ನ 10 ಭಕ್ತರಿಗೆ ನೀನು ಮಾಡು, ಸಾರು ಅಂದರೆ ಹೇಳು. ಡಂಗೂರವ ಸಾರೀರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠಲನೆ ಪರದೈವವೆಂದು ಡಂಗೂರವ ಸಾರೀರಯ್ಯ ಡಿಂಗರಿಗರೆಲ್ಲರೂ. ಅದಕ್ಕೆ ಅನ್ನ ಸಾರು, ಜ್ಞಾನವನ್ನ ಹೇಳು ಅಂತ ಹೇಳಿಕ್ಕಾಗಿ ಪುರಂದರದಾಸರು ಒಂದು ದೇವರ ನಾಮದಲ್ಲಿ 2 ಬಾರಿ ಅನ್ನ ಶಬ್ದ ಬಳಸಿದರು. ಯಾವುದು? ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರ ಇಟ್ಟವರಾಗಿ, ಅನ್ಯವಾದ್ಯಗಳ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ. ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವೆಲ್ಲ ರಾಗಿ ತಂದೀರ. ಅದಕ್ಕೆ ಅನ್ನ ಸಾರು ಅಂದ್ರೆ ಎಲ್ಲರ ಭೋಜನ ಸಂತೋಷ, ಎಲ್ಲರ ಭೋಜನ ಅಂದರೆ ಕೃಷ್ಣಾರ್ಪಣ. ಸ್ವಾಮಿ ತಾನು, ರಮಾದೇವಿ, ಬ್ರಹ್ಮದೇವರು, ರುದ್ರದೇವರು ತಮ್ಮ ಪರಿವಾರದವರನ್ನು ಭೋಜನ ಮಾಡಿದ್ದಾರೆ. ನಡ್ರಿ ಪ್ರಯಾಣ ಅಲ್ಲ ದೇವರು. ಪ್ರೋಗ್ರಾಮ್ ಕ್ಯಾನ್ಸಲ್, ಯಾಕೆ ಹೊಟ್ಟೆ ಭಾರ ಅಂದ್ರೆ ನೋಡಿ, ಈ ಬ್ರಾಹ್ಮಣ ಹಣೆ ಬಾರ ಅಷ್ಟೇ. ಊಟ ಆಗಿದ್ರೆ ಓಡಾಡ್ತಾರೆ, ಊಟ ಆಗೋದು ಅವ್ನು ಕೈ ಅಂದರೆ ಊಟ ಮಾಡಿ ಬಡಿಸ್ತೀರ, ಅಲ್ಲೇ ಪಂಕ್ತಿ ಸಾಕು 3 ಪಂಕ್ತಿ ಬಡಿಸ್ತೀವಿ. ಊಟ ಆದ್ಮೇಲೆ ಬಗ್ಗೆ ಕೆತ್ತಾರ ಮಾಡಿ ಹಿಂಗೆ ಪರಮಾತ್ಮ ಇಲ್ಲೇ ಉಳಿದಲ್ಲ. ಸಪ್ತಮಿ ಅಲ್ಲೇ ಬೆಟ್ಟದಲ್ಲೇ ಕಳೆದಿದ್ದಾರೆ ಎಲ್ಲರೂ. ಅಷ್ಟಮಿ ಸಪ್ತಮಿ ರಾತ್ರಿ ದೇವರು ಬ್ರಹ್ಮದೇವರನ್ನು ಕರೆಸಿದ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಹೊಡಿಸಿ ಬಿಡಬೇಕು ಇಲ್ಲಿಂದ ಮೆರವಣಿಗೆನ.
6:30 ಅಂದ್ರೆ ಕಾಫಿ ಅಂತ ನಾನು ಕಾಫಿ ಇಲ್ರಿ ಸುಮ್ಮನೆ ತಮಾಷೆಗೆ ಆಯ್ತು. 6:30 ಪ್ರಾಬ್ಲಮ್. 6 ಗಂಟೆಗೆ ಮೆರವಣಿಗೆ ಸಾಗ್ಬಿಡ್ಬೇಕಂತ ಬ್ರಹ್ಮದೇವ್ರು ಆಜ್ಞೆ ಮಾಡಿದ್ರು. ಎಲ್ಲರೂ ಬೇಗ ಹೇಳಬೇಕು. 6 ಗಂಟೆ ಮೆರವಣಿಗೆ ಸ್ಟಾರ್ಟ್, ಪ್ರಾರಂಭ. ದಿಬ್ಬಣ ಹೊರಡ್ಬಿಡ್ಬೇಕು ಆಕಾಶನ. ಎಲ್ಲರೂ ಎದ್ದಿದ್ದಾರೆ. ದೇವತಾ ವ್ಯಾಪಾರ ಬಲಬಲ ಮುಗಿಸಿದ್ರು. 6 ಗಂಟೆ ದಿಬ್ಬಣ ಸಾಗಿದೆ. ಎತ್ತಿ ದಿಬ್ಬಣ ಹೊರಟವಾಗಿ ಅಂತ ದಿಬ್ಬಣ ಸಾಗಿತು. ಏನ್ ಸಕಲ ದೇವತಾ ಪರಿವಾರ, ಋಷಿಗಳು, ದೇವತಾ ಪರಿವಾರಗಳು, ಆಮೇಲೆ ಪರಮಾತ್ಮ ಏನು ಮಾಡಿ ತಾನು ಗರುಡನ ಮೇಲೆ ಕೂತಿದ್ದಾನೆ. ಬಕಲಮಾಲಿಕೆಗೆ ಒಂದು ರಥ, ಚಿನ್ನದ ರಥವನ್ನ ಲಕ್ಷ್ಮೀದೇವಿ ಕೂಡಿಸಿದ್ದಾನೆ ಭಗವಂತ. ಬ್ರಹ್ಮದೇವರು, ರುದ್ರದೇವರು, ವಾಯುದೇವರು ಎಲ್ಲ ಹತ್ರ ಮುಟ್ಟಿದ್ದಾನೆ. ಮೆರವಣಿಗೆ ಸಾಕ್ತಾ ಬಂದು ಬೆಟ್ಟದ ಅರ್ಧ ದಾರಿಯಲ್ಲಿ ಬಂದಿದೆ. ಅರ್ಧ ದಾರಿ ಮೆರವಣಿಗೆಯಲ್ಲಿ ಬರೋದು ತಡ. ಒಬ್ಬರು ಜ್ಞಾನಿಗಳು ಕೈ ಜೋಡಿಸ್ಕೊಂಡು ನಿಂತಿದ್ರು. ಆದೇವರು ಸ್ವಾಮಿ ನೋಡಿದ್ರು. ರಂಗ ಮನೆಗೆ ಬಾರು ರಂಗಯ್ಯ ರಂಗ, ರಂಗ ಮನೆಗೆ ಬಾರು, ರಂಗ ಕಲುಷ ವಿಭಂಗ ಗರುಡ ತುರಂಗ ನವ ಮೋಹನಾಂಗ ಶ್ರೀರಂಗ, ರಂಗ ಮನೆಗೆ ಬಾರು. ಉಂಗುರುಗಳ ನಿನ್ನ ಬೆರಳು ಗಳಿಗೆ ಇಟ್ಟು ಕಂಗಳಿಂದಲಿ ಕಾಂಬೆನೋ, ಆ ಹೆಂಗಳ ಉತ್ತುಂಗದ ಕುಜಂಗಳ ಆಲಿಂಗಿಸಿದ ಭುಜಂಗಳ ಕಮಲ ಸಮ ಪದಂಗಳ ಹಿಂಗದಿ ಮಾತಂಗನ ಭವಭಂಗವನು ಓಡಿಸಿ ಪೊರೆದ ಮಂಗಳಪ್ರದ ಸ್ವರ್ಗವಿತ್ತವು ತುಂಗ ವಿಕ್ರಮ ರಂಗ ವಿಠಲ, ರಂಗ ಮನೆಗೆ ಬಾರು. ಯಾಕಪ್ಪ ಅಂದ ದೇವರು. ಬಾರ ಸ್ವಾಮಿ ಮನೆಗೆ ಬಾರ. ಯಾಕ ಅಂದ. ಊಟ ಮಾಡಿಕೊಂಡು ಅಂದ. ಮದುಮಗ ಉಪವಾಸ ಹೋಗಬಾರದಪ್ಪ ಮದುವೆಗೆ. ಪರಮಾತ್ಮಂದ ಆಚಾರ್ಯ ನೀನು ಇಷ್ಟು ಜನ ಊಟಕ್ಕೆ ಹಾಕಲಿ. 14 ಲಕ್ಷ ರಾಮಟಂಕಿಯವರ ಕೃಷ್ಣಾರ್ಪಣಾಗಿ ಅವನು. ಈ ನಮ್ಮ ಜೊತೆಗೆ ಬ್ರಾಹ್ಮಣರು ಬಂದಾರಲ್ಲ, ಇವರಿಗೆ ಪುರೋಹಿತರಿಗೆ ದಕ್ಷಿಣೆ ಕೊಡ್ಬೇಕಲ್ಲ. ಇವರಿಗೆಲ್ಲ ಉಡುಗೊರೆ ನಮ್ಮ ಮಾವ ಕೊಟ್ಟ ಮೇಲೆ ಕೊಡ್ಬೇಕನ್ನ, ಇಲ್ಲಾಂದ್ರೆ ಬ್ಯಾಲೆನ್ಸ್ ಉಳಿಸ್ಕೋಬೇಕು. ಆಮೇಲೆ ಫೋನ್ ಪೇ ಮಾಡ್ತೀನಿ ಅಂತ ಹೇಳ್ಬೇಕಲ್ಲ. ಅಂತಾರೆ ಭಕ್ತರು ಭೋಜನ ಅಲ್ಲವೇ ತರ್ಪಕನಾಗಿ ತಿಂತೆಯೇ ನೀವು ಚೇತನಕ್ಕೆ. ಸ್ವಾಮಿ ಎಲ್ಲರೂ ನಿಂತು ಭೋಜನ ಮಾಡಿಸಿ ಅವರಿಗೆ ತೃಪ್ತಿಯನ್ನು ಕೊಡೋ ನೀನಲ್ವ ಸ್ವಾಮಿ. ನೀನೊಬ್ಬ ಊಟ ಮಾಡಿದ್ರೆ ಸಾಕು. 14 ಲೋಕ ಜನ ಊಟ ಮಾಡಿದಂಗೆ ಆಗುತ್ತೆ. ಬಾರೋ ಪ್ರಭು ಅಂದಾಗ ಮಕ್ಕಳ ಮಾಲಕ ಇಳಿ ಕೆಳಗಿಳಿ ಶ್ರೀನಿವಾಸ ಇಳಿ ಕೆಳಗಿಳಿ ಗರುಡ ಬಿಟ್ಟು ನಡಿ ಅವ್ರ ಮನೆಯಾಗ ಊಟಕ್ಕೆ. ಇವ್ರದೊಂದು ಪ್ರಾರ್ಥನೆ ಶುಕಾಚಾರದ ಆಯಿತು. ಈಗ ಹೇಳ್ತಾರೆ ಮಕ್ಕಳ ಮಾಲಕ ಇಳಿ ಕೆಳಗೆ. ಯಾಕಮ್ಮ? ಪದ್ಮಾವತಿಯನ್ನ ನಿನಗೆ ಆಕಾಶ ರಾಜ ಕೊಡ್ಲಿಕ್ಕೆ ಒಪ್ಪಿದ್ದು ನನ್ನ ಮಾತಿನಿಂದ ಅಲ್ಲ, ಶುಕಾಚಾರ ಮಾಡ್ತೀನಿ. ಕರೆಕ್ಟಾಗಿ ನಿನ್ನ ಬಗ್ಗೆ ಹೇಳಿದ್ರಲ್ಲ, ಹ್ಞೂ ಅಂದವ. ಅದು ಸ್ವಲ್ಪ ಯದ್ವತ್ತದ್ವ ಹೇಳಿದ್ರೆ ಹುಡುಗ ಮನೆ ಅದೇನ್ರಿ. ಎಲ್ಲಿ ಮನೆ ರೀ, ಹುಣಸೆ ಗಿಡ ಕೆಳಗೆ ಕೂತದ ಹುಚ್ಚ ಅಂತ ಅಂದ್ಬಿಟ್ಟಿದ್ರೆ ಏನು ಮಾಡೋದು ಹೇಳಿದ್ರು. ಹಾಂ ಎಲ್ಲ ಕೇಸ್ ಹುಟ್ಟ ಆಗ್ತಿತ್ತ ಇಲ್ಲ. ನಡಿ ಹೇಳಿದ್ದ, ನಡಿ ನನವ ಹೇಳಿದ. ಲಕ್ಷ್ಮೀದೇವಿ, ಶ್ರೀನಿವಾಸ, ಬ್ರಹ್ಮದೇವರು, ಆಮೇಲೆ ಬಕ್ರ ಮಾಲಿಕೆ ಆಶ್ರಮ ಪ್ರವೇಶ ಮಾಡಿದ್ರು. ಹಿಂಗೆ ಯಾಕಾಯಿತು ಅಂತ ಪ್ರಶ್ನೆ. ಇದು ಕೇವಲ ಕಥೆ. ಆದರೆ ಪ್ರಮೇಯ ಏನು ಅಂದರೆ ಪರಮಾತ್ಮನ ನೇಮ ಇದೆ. ಪ್ರಾರ್ಥನೆ ಇಲ್ಲದೆ ಭಗವಂತ ಯಾವ ಕೆಲಸವನ್ನ ಪ್ರಾರ್ಥನೆ ಮಾಡ್ತಾ ಇರಬೇಕು. ಉದ್ಧಾರ ಮಾಡು ಪ್ರಭು, ಉದ್ಧಾರ ಮಾಡು, ನಮಗೂ ಸಜ್ಜನರ ಸಹವಾಸ ಕೊಡು ಅಂತ ಕೇಳಬೇಕು. ಮೂಢ ಮಾನವನೆಲ್ಲ ಕಾಲದಿ ಬೇಡಿಕೊಂಬೆಯಿನಿ ತೆಂದು ದೈನ್ಯದಿ ಬೇಡದಂದದಿ ಮಾಡು ಪುರುಷಾರ್ಥಗಳ ಸ್ವಪ್ನದಲ್ಲೂ ನೀಡುವಡೆ ನಿನ್ನ ಮಲಗುಣ ಕೊಂಡಾಡಿ ಹಿಗ್ಗುವ ಭಾಗವತರೊಡನಾಡಿ ಸನ್ನನು ಜನುಮ ಜನುಮದಲ್ಲಿ ಮರೆಯದಲೇ ಇಂತ ಕೇಳ್ಬೇಕು ದೇವರಿಗೆ. ಹೇಳ್ತಂದ್ರೆ ಇವತ್ತಿಗೋ ನಾಳೆ ಈ ಜನ್ಮನೋ ಮುಂದಿನ ಜನ್ಮ ಸಜ್ಜನ ಸಹವಾಸದಲ್ಲಿ ನಮಗೂ ಹಾಕ್ತಾನ್ರಿ ಭಗವಂತ. ನಾವು ಹಂಗೆ ಕೇಳಂಗಿಲ್ಲ. ನಮ್ಮ ಹುಡುಗಿಲ್ಲ ಗ್ರಾಮಕ್ಕೂ ನಮ್ಮ ಹುಡುಗನ ಗ್ರಾಮಕ್ಕೂ ನಾನು ಅಕ್ಕಿ ಆಗ್ಬೇಕು, ನಾನು ಅಕ್ಕಿ ಆಗ್ಬೇಕು ಅವಂತಾನೆ ಎಲ್ಲ ಆಗಿದ್ರೆ ನೀ ಕತ್ತಿ ಆಗಿರ್ತೀನಿ. ನಾವು ಸಂಸಾರ ದಾಟಿ ಹೋಗೋದೇ ಇಲ್ಲ. ಮುಂದೆ ಇಲ್ಲೇ ಒದ್ದಾಡ್ಕೊಂಡಿರ್ತೀವಿ. ಏನೋ ಆಸೆ ಇಟ್ಕೊಂಡು ದಾಟ್ಕೊಂಡು ಕಡೆಗೆ ಏನೋ ಆಲಿಲ್ ಬಿಡ್ರಿ ಅಂತ. ಒಂದು ಊರಾಗಿನ ಕತ್ತಿ ಇತ್ತಂತೆ. ಅಡವಿಯಲ್ಲಿರೋದು ಕತ್ತಿ. 2 ಕತ್ತೆಗಳು ಭೇಟಿ ಆಗಿ, ಊರಾಗಿರುವಂಥ ಕತ್ತೆ, ಅಡವಿಯಲ್ಲಿರೋ ಕತ್ತೆ ಒಂದು ಕಡೆ ಒಂದು ಪಾಯಿಂಟಿಗೆ ಭೇಟಿ ಆಗಿ. ಅವಾಗ ಅಡವಿಯಲ್ಲಿ ಇರೋ ಕತ್ತಿ ಕೇಳ್ತಿ, ಏನಪ್ಪ ಊರಾಗ ಕತ್ತಿ, ನೀ ಹೆಂಗಿದ್ಯಪ್ಪ? ಚೆನ್ನಾಗಿದ್ಯಾ? ಆರಾಮಿದ್ದೇನಪ್ಪ ಅಂತದ್ದು. ಯಾವುದು? ಊರಾಗಿರೋ ಕತ್ತಿ. ಎಲ್ಲ ನಮ್ಮ ಯಜಮಾನ ಒಳ್ಳೆಯವರು, ಊಟ ತಿಂಡಿ ಎಲ್ಲ ಹಾಕ್ತಾನೆ, ಆನಂದವಾಗಿದ್ದಾನೆ, ಯಾವ ಕೊರತೆ ಇಲ್ಲಪ್ಪ ಆನಂದ. ಆದರೆ ನಮ್ಮ ಯಜಮಾನ ಬಹಳ ಹೊರಟು ಭಯಂಕರ ಕೆಲಸ ತೋತಾನೆ, ಇಲ್ಲ ಮಾಡಲಿಲ್ಲ ಅಂದು ಹೊಡಿತಾನೆ. ಊಟ ತಿಂಡಿ ಎಲ್ಲ ಚೆನ್ನಾಗಿದೆಯಪ್ಪ,
ನನಗಾಗಿ ಒಂದು ಸಪ್ರೇಟ್ ರೂಮೇ ಇಟ್ಬಿಟ್ಟಾನೆ. ಅದೇನು ತೊಂದರೆ ಇದೊಂದು ತೊಂದರೆ ಬಂಧನ ಆಗಿದೆಯಾ ಅಂತ ಹೇಳಿತು ಊರಾಗಿನ ಕತ್ತಿ. ಯಾರಿಗೆ? ಅಡವ್ಯಾಗಿನ ಕತ್ತಿ. ಅಡವ್ಯಾಗಿನ ಕತ್ತಿ ಅಂತ ಯಾಕೆ ಒದ್ದಾಡ್ತೇವೆ, ಬಂದ್ಬಿಡು ಅಡವಿಗೆ ಬಾ, ನನ್ನ ಜೊತೆ ಓಡಾಡೋಂತೀವಿ, ಬೇಕಾಷ್ಟು ಊಟ ಇದೆ, ತಿಂಡಿ ಇದೆ ಅಲ್ವಾ, ಎಲ್ಲಿ ಬೇಕಲ್ಲ ಆನಂದವಾಗಿ ವಿಹಾರ ಮಾಡ್ಕೊಂಡಿರ್ಬೋದು. ನಮಗೆ ಯಾರು ನಮ್ಮ ಮೇಲೆ ಕಂಟ್ರೋಲ್ ಮಾಡೋವರೇ ಇಲ್ಲ, ಆನಂದವಾಗಿ ಓಡಾಡ್ಬೋದಲ್ಲ, ಬಂದ್ಬಿಡ ಅಂತ ಕರೀತು. ಈ ಊರಾಗಿನ ಕತ್ತಿ ಹೇಳ್ತು, ನಿನ್ನ ಮಾತು ಕೇಳಿದರೆ ಬರಬೇಕು ಅಂತ ಅನಿಸುತ್ತಪ್ಪ ನನಗೂ, ಇಲ್ಲಿ ಇದ್ದು ಸಾಕಾಗಿದೆ. ಆದರೆ ನಮ್ಮ ಯಜಮಾನ ಒಂದು ಮಾತು ಬೈತಿರ್ತಾನೆ, ಅವನಿಗೊಬ್ಬ ಮಗಳಿದ್ದಾನೆ, ಒಂದು ಮಾತು ಬೈತಾನೆ, ಆಕೆ ಚೆನ್ನಾಗಿ ಓದಿಲ್ಲ, ಕತ್ತೆ ಕೊಟ್ಟು ಮದುವೆ ಮಾಡ್ತಿದ್ದ ಅದು ಕೊಡ್ತಾನೆ ಏನೋ ಅಂತ ಕಾಯ್ತಾ ಬಿದ್ದೀರಿ. ಹಂಗೆ ನಮ್ಮ ಮನೆ ಬಾಳಿಕೆ ಏನೋ ಆಸೆ ಇಟ್ಕೊಂಡು ಮಾತಾಡಿ ಮತ್ತೆ ಇಲ್ಲ ಚಂದ್ರನ ಸಹವಾಸದಿಂದ ಆನಂದವಾಗಿದೆ. ಅದಕ್ಕೆ ಮೊನ್ನೆ ನಾನು ಸೋದೆ ಶ್ರೀಗಳಿಗೆ ಹೇಳಿದೆ, ಕಾರ್ಯಕ್ರಮಕ್ಕೆ ಹೋದಾಗ ಬಂದಿದ್ದರು. ಸರಿ ಏನು ಅಂದ್ರೆ ಶ್ರೀಗಳು, ನಾವು ಅಡವ್ಯಾಗಿನ ಕತ್ತಿ ಆಗೋ ಭಾಗ್ಯ ಕೊಡ್ರಿ ಸ್ವಾಮಿ, ಊರಾಗಿನ ಕತ್ತಿ ಆಗೋದು ಬೇಡ. ಅದೇ ಜೋರಾಗಿ ನಕ್ಬಿಟ್ಟು ಅನ್ಸತ್ತೆ. ದೊಡ್ಡವ್ರಿಗೆ ಹಂಗೆ ಕೇಳ್ಬೇಕು, ಅದಕ್ಕೆ ದೇವ್ರಿಗೆ ಕೇಳಬೇಕು. ಪ್ರಾರ್ಥನೆ ದೇವ್ರ ಕೆಲಸ ಮಾಡೋದು. ಅದೇ ಆಗ ಆಶ್ರಮಕ್ಕೆ ಹೋದ ಶುಕಾಚಾರ, ಏನು ಐಟಮ್ಸ್ ತಂದಿಲ್ಲ, ಅಡುಗೆ ಮಾಡಿಲ್ಲ, ಏನು ಬರೀ ಖಾಲಿ ಮನಿ ಎಲ್ಲ ರೆಡಿ ಅದ, ಬಡಿಸೋದಿಲ್ಲ. ಅವಾಗ ಹೋಗಿ ಸ್ನಾನ ಮಾಡಿ ಉತ್ತರಾಣಿ ಬೀಜ ತಂದು ಅದು ಮಾಡಿ ಒಡಿಲಿ ಬಂದು ಪೂಜೆ ಮಾಡಿ ಅಡುಗೆ ಮಾಡಿ ಎರಡೇ ಉತ್ತರಾಣಿ ಬೀಜ ತಿಕ್ಕಿ ಅನ್ನ ಒಂದು ಹುಣಸೆಹಣ್ಣು ಗಾಜು ಮಾಡಿ ಕೃಷ್ಣಾರ್ಪಣ ಅಂತ ನೈವೇದ್ಯ ಮಾಡಿ ಆಮೇಲೆ ಪರಮಾತ್ಮ ಹಾಕಿದ್ರು. ಪರಮಾತ್ಮ ಮತ್ತು ಸಾಕ್ಷಾತ್ ಭಗವಂತ ಅಂದ್ರೆ ರುದ್ರದೇವರು ಸಾಮಾನ್ಯರ ಶುಕಾಚಾರ ಹಾಗೆ ಹಾಕ್ಬೋದಲ್ಲ. ಸ್ವಾಮಿ ನೀ ಬಂದಮೇಲೆ ಹಾಕಿ ನೈವೇದ್ಯ. ಭಗವಂತನ ನಿತ್ಯ ಕರ್ಮಗಳನ್ನು ಮಾಡಬೇಕು. ನಿನ್ನ ಕರ್ಮ ಸೋಚಿತ ಕರ್ಮಗಳಾಚರಿಸುತ್ತ ಬಲು ನಿಚರಲ್ಲಿ ಹೋಗ್ಯಾತಿಸದೆ ಚರಾಚರ ಬಂಧಕ ಮೋಚಕ ಯೋಚಿಸುತ್ತಿಪ್ಪುದೆ ಫಲವಿದು ಬಾಳುವುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ. ಕೃಷ್ಣಾರ್ಪಣ. ಪರಮಾತ್ಮ ಊಟ ಮಾಡಿದ. ಅವಾಗ ಶುಕಾಚಾರ್ಯ ಸ್ವಾಮಿ ಒಂದು ಕೆಲಸನೂ ಏನು, ನಿನ್ನನ್ನು ನೋಡೋ ಭರದಲ್ಲಿ ನಾನು ಯಾರನ್ನೂ ನೋಡಿಲ್ಲ, ಒಂದ್ಸರಿ ಭಕ್ತರನ್ನು ನೋಡ್ಕೊಂಡ್ಬಂದ್ಬಿಡ, ಹೀಗೆಲ್ಲ ಭಕ್ತರು. ಪರಮಾತ್ಮ ಅಂದಾಗಿ ಹೊರಗೆ ಹೋಗಬೇಡ, ಬಾಂಬ್ ಸ್ಫೋಟ ಆಗುವ ಸಮಯ. ಯಾಕಂದರೆ ಮೆರವಣಿಗೆ ಹೊರಟಿದ್ರಲ್ಲ, ಕೆಲವರು ಭಜನೆ ಮಾಡ್ತಾ ಹೊರಟಿದ್ರು, ಉಳಿಸಿಗಳು ಇದಪ್ಪ ಇದ್ದಕ್ಕಿಂತ ಹಿಂಗೆ ತಿರುಗಿ ನೋಡಿ, ಗರುಡ ಒಂದೇ ಇದೆ, ಮೇಲೆ ಶ್ರೀನಿವಾಸ ಕೆಳಗೆ ನೋಡಿ ಕೇಳ್ತಾರೆ, ಮೇಲೆ ನೋಡಿ ಅವ್ರಿಗೆ ಒಂದು ಕಾಲಿಗೆ ಒಂದು ನ್ಯೂಸ್ ಬರ್ತಿತ್ತು, ಮೂಕರ್ ನ್ಯೂಸ್ ಒಟ್ಟು ಒಂದು ಬರ್ತಿತ್ತು. ಅದು ಭಾನುವಾರ ಶನಿವಾರ ಬರ್ತಿತ್ತು. ಹೌದು, ಒಂದು ಕಾಲಿಗೆ ಇವ್ರು ಹೇಳ್ತಾರಲ್ಲ ಆಕ್ಷನ್ ಮಾಡಿದ್ರೆ ಮೂಕರಿಗೆ ಅರ್ಥ ಆಗುತ್ತೆ. ಅದು ಶ್ರೀನಿವಾಸ ಕಲ್ಯಾಣದಲ್ಲಿ ಇದೆ. ಅದಕ್ಕೆ ಹೇಳಿದ್ದೀನಿ, ಮೊನ್ನೆ ಹೇಳಿದ್ದು ನಾನು, ಎಲ್ಲವೂ ಪುರಾಣದ ಇತಿಹಾಸದಲ್ಲಿ ಇದೆ. ಆಮೇಲೆ ಅವ್ರು ಹಿಂಗೆ ಕೇಳಿ ಇವರು ಎಲ್ಲ ಶಿಪ್ ನಮ್ಮೆಲ್ಲರೂ ಬಿಟ್ಟು ಶುಕಾಚಾರ ಅವ್ರಿಗೆ ಮಾತ್ರ ಊಟಕ್ಕೆ ಹಾಕ್ತಾರ. ತಗೊಳ್ಳಿ ಟೈಮ್ ಬಾಂಬ್, ಟೈಮ್ ಯಾವುದು ಕಮಂಡಲ ಹೆಚ್ಚೆ ಬಿಟ್ಟು ನೀರು ಹಾಕೊಂಡು ಶಾಪ ಕೊಡ್ಬೇಕು. ಪರಮಾತ್ಮಂದಾನ ಹೋಗಿ ಹೋಗ್ರಿ ಅಂದ, ಹೊರಗೆ ಬಂದ ಅವ್ರಿಗೆ ಕೊಡ್ತಾರ. ಮಾಡಿದ್ದ ತಡ ಎಲ್ಲರಿಗೂ ಹೊತ್ತು ಮಾತಾಡಿ ಎಲ್ಲರಿಗೂ ಆ ಶಾಪ ಕೊಡಬೇಕು ಅನ್ನೋ ನೀರನ್ನ ವರ ಕೊಟ್ಟು ಶುಕಾಚಾರ್ಯ. ನೋಡಿ, ದೇವರಿಗೆ ಎರಡು ತಾಕತ್ತಿದೆ. ಅನ್ನ ಕೊಟ್ಟು ತೃಪ್ತಿ ಪಡಿಸುವ ಸಾಮರ್ಥ್ಯವು ಪರಮಾತ್ಮನಿಗಿದೆ. ಕೊಡದೆ ಸಂತೋಷ ಪಡಿಸ್ತಾನೆ ದೇವರು. ಊಟನೇ ಇರಲ್ಲ, ಸಂತೋಷ ಇರ್ತದೆ. ಹೌದಿಲ್ಲ? ಏಕಾಶಿ ಮಾಡೋರಿಗೆ ಅನುಭವ ಅಲ್ವಾ? ಏಕಾಶಿ ದಿವಸ ಗುಂಡಾಗಿ ಓಡಾಡ್ತಿರ್ತಾರೆ. ಅವ್ರು ಓಡಾಡೋ ಸ್ಟೈಲ್ ನೋಡಿದ್ರು ಫಲಾರ ಮಾಡಿರ್ಬೇಕು ಅಂತ ಅನಿಸ್ತದೆ. ಕೆಲವು ಫಲಾರ ಮಾಡಿರ್ತಾವೆ, ಉಪವಾಸ ಮಾಡೋಕ್ಕಿಂತ ಚಲೋ. ಯಾಕ್ರಿ ಹುಷಾರಿದ್ರೆ ಏಕಾಶಿ ಮಾಡಿದ್ರೆ ಮಾಡೀನ್ರಿ ಪರವಾಗಿಲ್ಲ, ಒಂದು ಅರ್ಧ ಕೆಜಿ ಅವಳಿಕೆ ಭಾಷೆ ಏನೋ ಸಮಾಧಾನ ಇಲ್ಲ ಅಂತ 2 ದಿನ ಉಪವಾಸ ಮಾಡೋ ಆನಂದವಾಗಿ ಓಡಾಡ್ಕೊಂಡು ದೇವರ ಸಾಮರ್ಥ್ಯ. ಸ್ವಾಮಿ ತಿನಿಸೂ ತೃಪ್ತಿ ಕೊಡ್ತಾನೆ, ತಿನಿಸೋದೇನು ತೃಪ್ತಿ ಕೊಡ್ತಾನೆ ಅಲ್ವಾ? ಅದಕ್ಕೆ ಅವನಿಗೆ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ ನಡೀಲಿ ಪ್ರಯಾಣ ಅಂದ. ದೇವರ ಪ್ರೋಗ್ರಾಮ್ ಕ್ಯಾನ್ಸಲ್ ಅಂದ್ರೆ ಅಲ್ಲ, ಓದ್ಕೊಂಡು ಅಲ್ಲೇ ಶುಕಾಚಾರ ಮನೆಯಲ್ಲಿ ಆಶ್ರಮದಲ್ಲಿ ಭಗವಂತ ತಂಗಿದ. ಬ್ರಹ್ಮದೇವರಿಂದ ಇವತ್ತು ಅಷ್ಟಮಿ ಪಾಸಾಯ್ತು, ನಾಳೆ ವರ ಪೂಜೆ, ಲಗ್ನ ನಂದು, ಊಟ ಹೊಡಿತಾವೆ ಹಾಕಿಕೊಂಡು ಮಾಡ್ಕೊಬೋದು. ಮರುದಿವಸ ಬೆಳಗ್ಗೆ ಶುಕಾಚಾರ್ಯಂದಿಗೆ ಪರಮಾತ್ಮ ಹೊರಟಿದ್ದಾರೆ. ಮೆರವಣಿಗೆ ಸಾಗಿದೆ. ಈ ಕಡೆ ಆಕಾಶ ರಾಜ, ಇವನು ಪುರೋಹಿತರು ಬೃಹಸ್ಪತ್ಯಾಚಾರ್ಯರು
ಆಕಾಶರಾಜ ಹೆಂಡತಿ ಧರಣಿದೇವಿ, ಪದ್ಮಾವತಿ, ತೊಂಡಮಾನ, ಅವರು ಪುರೋಹಿತರು ಎಲ್ಲರೂ ಮಂಗಳ ಸ್ನಾನ ಮಾಡಿದ್ದಾರೆ. ಇಲ್ಲಿ ಸುಲಿಗೆ ಸ್ನಾನ ಆಗಿದೆ. ಕುಲದೇವತಾ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ವರ ಬರುವುದನ್ನೇ ಎಲ್ಲರೂ ಕಾಯ್ತಾ ಇದ್ದಾರೆ. ಪರಮಾತ್ಮ ಏನು ಮಾಡಿದ್ದ, ಇಂದ್ರದೇವನ ಕರೆದು ವಿಶ್ವಕರ್ಮನ ಕರ್ಕೊಂಡು ಹೋಗಿ ಆಕಾಶರಾಜಿಗಳದ್ದು ಓಪನ್ ಪ್ಲೇಸ್ ತೋರ್ಸಲು. ಆ ಓಪನ್ ಪ್ಲೇಸು ನಮ್ಮೆಲ್ಲ ದೇವತೆಗಳಿಗೆ ಒಂದೊಂದು ಕ್ವಾರ್ಟರ್ಸ್ ನಿರ್ಮಾಣ ಮಾಡಂತ. ನಾವು ನಮ್ಮ ಪಕ್ಷದವ್ರು ಕೂತು ಮಾತಾಡ್ಲಿಕ್ಕೆ ಒಂದು ದೊಡ್ಡ ವಿಸ್ತಾರವಾದ ಸಭಾಮಂಟಪ. ಆ ಸಭಾಮಂಟಪ ಎಷ್ಟಿತ್ತು ಅಂದರೆ 10,000 ಕಂಬಗಳಿಂದ ಕೂಡಿತ್ತಂತ ವರ್ಣನೆ ಮಾಡ್ತೀವಿ. ಸಭಾಮಂಟಪ ಆಗಲ್ಲ. ಅದೇ ರೀತಿ ಅಲ್ಲೇ ವಿಶ್ವಕರ್ಮ ಮಾಡಿಬಿಟ್ಟಿದ್ದ. ಇಂದ್ರದೇವರು ಕರ್ಕೊಂಬಂದಿದ್ದು ವಿಶ್ವಕರ್ಮನ. ಈ ಕಡೆ ಕಾಯ್ತಾ ಇದ್ದಾರೆ. ಮೆರವಣಿಗೆ ಹತ್ರ ಬರ್ತಾ ಇದೆ. ಇಂದ್ರದೇವ್ ಹೇಳ್ತಾರೆ, ಆಕಾಶರಾಜ ಅಲ್ಲಿ ಗರುಡ ಮೇಲೆ ಕೂತಾನಲ್ಲ, ಅವನೇ ಶ್ರೀನಿವಾಸ, ನಿಮ್ಮ ಅಳಿಯ. ಈ ಕಡೆ ಲೆಫ್ಟ್ ಸೈಡ್ ಇದ್ದ ಬಂಗಾರದ ರಥದ ಲಕ್ಷ್ಮೀದೇವಿ, ನಿಮ್ಮ ಮಗಳು ಸೌತಿಕಾಯಿ. ಅದು ನಮ್ಮ ಗುರುಗಳು ಅಂತಿದ್ರು, ಇವತ್ತೇನು ಪಲ್ಯ? ಹೆಂಡತಿ ತಂಗಿ ಕಾಯಿ ಪಲ್ಯ. ಹೆಂಡತಿ ತಂಗಿಗೆ ಏನಂತಾರೆ? ಸೌತೆ ಅಂತಾರೆ. ಸೌತೆ ಅಂತಾರೆ. ನಮ್ಮ ಗುರು ಹಂಗೆ ಹೇಳ್ತಿದ್ರು, ಇವತ್ತೇನು ಪಲ್ಯ ಗುರುಗಳೇ? ಹೆಂಡತಿ ತಂಗಿ ಕಾಯಿ ಪಲ್ಯ. ಸೌತೆ ಹಂಗೆ. ಈ ಕಡೆ ಲಕ್ಷ್ಮೀದೇವಿ, ಆ ಕಡೆ ಬಕಳು ಮಾಲಕಿ ನೋಡಿದ್ದಲ್ಲ ಆಕಾಶ, ಅಲ್ಲ ಹಿಂಗೆಲ್ಲ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದ. ಈ ಕಡೆ ಮಹಾನುಭಾವರು ಶುಕಾಚಾರ್ಯ, ಶ್ರೀನಿವಾಸ ನೋಡ ಎತ್ತರವಾಗಿದ್ದಾನಲ್ಲ, ಶ್ವೇತರಸಗೊಂಡಿದ್ದ, ಗಡ್ಡ ಬಿಟ್ಟಿದ್ದಾನಲ್ಲ, ಕಿರೀಟ ಹಾಕೊಂಡು ಅವನೇ ನಿಮ್ಮ ಮಾವ. ಜಗತ್ತು ಗೊತ್ತು ದೇವರಿಗೆ, ಆದರೂ ಎಲ್ಲ ಮುಖವಾಗಿ ತೋರಿಸ್ತಾ ಇದ್ದಾರೆ. ನಾವು ಆಕಾಶದ ಪಕ್ಕದಲ್ಲಿ ಧರಣಿದೀವಿ. ನಿಮ್ಮ ಮತ್ತೆ ಈ ಕಡೆ ಇದ್ದಾನಲ್ಲ, ಅವ ನಿಮ್ಮ ಭಾವಮೈನ ವಸುದಾನ. ಈ ಕಡೆ ಇದ್ದಾನಲ್ಲ, ಅವ ನಿಮ್ಮ ಚಿಕ್ಕ ಮಾವ. ಗೊತ್ತಾಯ್ತು ಅಂತೆಲ್ಲ ಆಯ್ತು. ಧರಣಿದೇವಿ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಇದ್ಲಂತೆ, ನಮ್ಮ ಪದ್ಮಾವತಿ ಬಹಳ ಸುಂದರಿ ಇದ್ದಾಳೆ, ಬಹಳ ಲಕ್ಷಣವಂತೆ. ನಾವು ಯಾರೂ ಶ್ರೀನಿವಾಸನ್ ನೋಡಿಲ್ಲ. ನೋಡಿದವಳು ಯಾರು? ಪದ್ಮಾವತಿ ಒಬ್ಬಳೆ. ಸೌಂದರ್ಯದಲ್ಲಿ ಪದ್ಮಾವತಿಗಿಂತ ಸ್ವಲ್ಪ ಕಡಿಮೆ ಇದ್ದಾರೆ ಶ್ರೀನಿವಾಸ. ನಮಗೆ ಸೋಷಿಯಲ್ ಪ್ರೆಸ್ಟೀಜ್ ಎಲ್ಲ ಮಾತಾಡ್ತಾರೆ. ಹೌದೇ? ಎಂಥವ್ರಿಗೆ ಒಯ್ದು ಕೊಟ್ರಿ ಹುಡುಗಿನ? ಈಗ ಚಲೋ ಇಲ್ಲ, ಸಾಧಾರಣ ಇದ್ದಾನೆ, ಹಿಂಗಂತಾರೆ ಅಂತ ವಿಚಾರ ಮಾಡ್ತಾರೆ. ಪರಮಾತ್ಮ ಗರುಡನಿಂದ ಕೆಳಗಿಳಿದ ತಕ್ಷಣ ಅತ್ತೆ ಯಾವ್ದಾರು ಏನು ಮಾಡ್ತಾರೆ? ಲಗ್ನ ಫಸ್ಟ್ ಟೈಮ್ ಹೋಗ್ತೀವಲ್ಲ ವರಪೂಜೆ, ಏನು ಮಾಡ್ತಾರೆ? ಅತ್ತೆ ಕೈಯಾಗ ಒಂದು ಕಾಯಿ ಕೊಡ್ತಾನೆ. ಕಾಯಿ ಕೊಟ್ಟು ಏನು ಮಾಡ್ತಾರೆ? ಆರತಿ ಮಾಡ್ತಾರೆ. ನಮ್ಮ ಗುರು ಹೇಳೋದು, ಅದೊಂದೇ ಆರತಿ, ಮುಂದೆ ಹೋದಾಗೆಲ್ಲ ಮಾಡೋದು ಮಂಗಳಾರತಿ. ಆರತಿ ಮಾಡಿ ಕಾಯಿ ಯಾಕೆ ಕೊಡ್ತಾರೆ ಅಂತ ಶಾಸ್ತ್ರ ಹೇಳಿ. ಕಾಯಿ ಯಾಕೆ ಕೊಡ್ತಾರೆ? ಇಲ್ರಿ, ಕಾಯಿ ಕನ್ಯಾ ಕಾಯಿ, ಅದು ರೂಢಿ ಬಂದ್ಬಿಟ್ರೆ ಕಾಯಿ ಕೊಟ್ಟ ಮೇಲೆ ಕನ್ಯಾ ಕೊಡೋದು. ಫಸ್ಟ್ ಕಾಯಿ ಯಾಕೆ ಕೊಡ್ತಾರೆ ಅಂದರೆ ಶಾಸ್ತ್ರ ಹೇಳುತ್ತೆ, ಅದು ಟು ಮೀನ್ಸ್ ಅಂತ ಕರೀತಾರೆ. ಅದಕ್ಕೆ ಬಾಯಿಯಲ್ಲಿ ಹೇಳುವುದಿಲ್ಲ, ಕೃತಿಯಲ್ಲಿ ಹೇಳ್ತಾರೆ. ಕೃತಿಯಲ್ಲಿ ಹೇಳೋದು, ಬಾಯಿಯಲ್ಲಿ ಹೇಳಲ್ಲ. ಅದಕ್ಕೇನಂತಾರೆ? ಟು ಮೀನ್ಸ್ ಅಂತ. ಕಾಯಿ ಕೊಡುವಾಗ ಅತ್ತೆ ಹೇಳ್ತಾಳೆ, ಅದರ ಹೆಸರೇನು? ಕಾಯಿ. ನನ್ನ ಮಗಳನ್ನು ಚೆನ್ನಾಗಿ ಕಾಯಿ ಅರ್ಥ. ಅದಕ್ಕೆ ಕಾಯಿ ಕೊಡೋದು. ಹಿಂದಿನವರು ಅಷ್ಟೇ ಹೇಳ್ತಿದ್ರು. ಈಗೆಲ್ಲ ಕ್ಲಾಸ್ ಸೇರಿಸ್ಕೊಂಡಿದ್ದಾರೆ. ನೀನೇ ಪಾತ್ರೆ ತೊಳೆದು ನನ್ನ ಮಗಳನ್ನ ಕಾಯಿ, ನೀನೇ ಬಟ್ಟೆ ತೊಳೆದು ಮಗಳನ್ನ ಕಾಯಿ, ನೀನೇ ಕಸ ಗುಡಿಸಿ ನನ್ನ ಮಗಳನ್ನ ಕಾಯಿ, ಕೊನೆಗೆ ಹೆಂಗೆ ಕಾಯಿ? ಸಿಂಡಿಕೇಟ್ ನಾಯಿ ಕಾಯ್ದಂಗೆ ಕಾಯಿ, ಹೋಗಿ ಅಂತ. ಹೌದಿಲ್ಲ? ಅದಕ್ಕೆ ಅವೆಲ್ಲ ಕ್ಲಾಸ್ ಸೇರ್ಕೊಳ್ಳೋ. ಆದರೆ ಮುಖ್ಯ ವಸ್ತು ಏನು? ಕಾಯಿ ಅಂತ. ಮತ್ತು ದೇವರಿಗೆ ಕಾಯಿ ಹೊಡಿಸ್ತೀವಲ್ವ, ಏನು ಪ್ರಾರ್ಥನೆ ಮಾಡಬೇಕು? ಏನು ಕಾಸ್ಟ್ಲಿ ಅಪ್ಪ, ಆದರೂ ಬಿಡ್ಬೇಕಲ್ಲ, ನೀವು ಹೊಡಿತೀವಿ ಅಂತ ಉಪಕಾರ ಮಾಡ್ತೇವೆ. ದೇವರೇ ನಮ್ಮನ್ನು ಚೆನ್ನಾಗಿ ಕಾಯಿ. ರಾಯರಿಗೆ ಕಾಯಿ ಹೊಡಿಸ್ತಾರೆ ಗುರುವಾರ. ಎಷ್ಟೋ ಭಕ್ತರು, ಗುರುಗಳೇ ನಮ್ಮನ್ನು ಚೆನ್ನಾಗಿ ಕಾಯಿರಿ. ರಥಕ್ಕೆ ಕಾಯಿ ಹೊಡಿಸ್ತಾರೆ ರಥೋತ್ಸವ ಇದ್ದಾಗ. ಈಗ ದೇವರಾಂಗುರ್ಗ ದೊಡ್ಡ ಕ್ಷೇತ್ರದಲ್ಲಿ ನೋಡಿ, ಒಳಗಿದ್ದ ಮೂರ್ತಿಗೆ ಒಂದು ಕಾಯಿ, ರಥಕ್ಕೆ ಒಂದು ಕಾಯಿ ಹೊಡಿಸ್ತಾರೆ. ಯಾಕೆ ರಥ ಕೊಡಿಸ್ಬೇಕು ಅಂದರೆ, ಪರಮಾತ್ಮ ಹೇಳ, ಆ ರಥದಲ್ಲಿದ್ದ ಭಗವಂತ ಈ ರಥದಲ್ಲಿದ್ದಿ, ಈ ರಥವನ್ನು ಚೆನ್ನಾಗಿ ಕಾಯಿ. ನಾವು ತೆಂಗಿನಕಾಯಿ ತರುವಾಗಲೇ ಅನುಸಂಧಾನ ಬೇರೆ ಇದ್ದರೆ ತುಂಬ ಕಾಸ್ಟ್ಲಿ, 40 ರೂಪೀಸ್ ಈಚ್. ಆದರೂ 2 ತೊಗೊಂಬಂದೆ, 80 ರೂಪೀಸ್ ವೇಸ್ಟ್. ಮಗನೇ ಸಾಯಂಕಾಲ ಚಟ್ನಿ ಮಾಡ್ಕೊಂಡು ತಿಂತಾನೆ ದೋಸೆಗೆ. ದೇವರು ತಿಂತಾನೆ ಹೇಳ, ಎಲ್ಲಾರು ತಿಂತಾರೆ. ಒಳ್ಳೆ ಭಾವನೆ ಇರಬೇಕು. ಅದ ಒಳ್ಳೆಯ ಉದ್ದೇಶ ಇದ್ದರೆ ಅದಕ್ಕೆ ದೇವರು ಮೆಸ್ತಾನೆ. ಮಾಡುವ ಕರ್ಮಗಳಲ್ಲ, ಕರ್ಮಗಳಿಂದ ಒಳ್ಳೆಯ ಉದ್ದೇಶ ಇರಬೇಕು ಅಂತ. ಕಾಯಿ ಕೊಟ್ಟರು ಎಲ್ಲ ಆರತಿ ಮಾಡಬೇಕು. ಒಂದು ಬಂಗಾರ ತಟ್ಟೆ, 2 ನೀಲಂಜನ ಹಚ್ಕೊಟ್ರು. ಪಾಪದ ಆಶೀರೆಲ್ಲ ಸೇವಕರು. ತಟ್ಟೆ ಶ್ರೀನಿವಾಸ ಇಟ್ಟಿದ್ದ, ಮಕ್ಕಳು ದಂಡಿದಕ್ಕಿಂತ ಸ್ವಲ್ಪ ಹಿಂಗಾಗಿ. ಆ ತಟ್ಟೆ ಹಿಂಗೆ ತೊಗೊಂಡೋದು ಶ್ರೀನಿವಾಸ ನೋಡಿ, ಅವಾ ಆನಂದ ಆಗುತ್ತೆ. ಆನಂದ ಬಾಷ್ಪ ಸುರಿತಾ ದಂಡಿದೆ. ಯಾಕೆ? ಪದ್ಮಾವತಿಗಿಂತ ಕಡಿಮೆ ಅಂದರೆ ಏನು ಸೌಂದರ್ಯ ಇರೋದು? ಕೋಟಿ ಸೂರ್ಯರ ಪ್ರಭೆ ಮಿಗಿಲಾದಾತ ನಿಗುಂದು ದೀಪ
ದೀಪವನ್ನು ಹಚ್ಚಿದರೆ ಬೆಳಕಾಗುವುದೇ. ಏನ್ ಪ್ರಕಾಶ ಅಪ್ಪ! ಇವನ ಸೌಂದರ್ಯದ ಮುಂದೆ ಪದ್ಮಾವತಿಯನ್ನು ಲಿಂಬೆಹಣ್ಣು ಹಿಂಗೆ ನಿವಾರಿಸಿ ಒಗಿತಾರೆ, ಹಂಗೆ ಹೋಗಿಬೇಕು ಅಂತ. ಯಾಕೆ ಲಾವಣ್ಯದಲ್ಲಿ ನೋಡೇ ಲೋಕಮೋಹಕನಯ ನಮ್ಮ ಸ್ವಾಮಿ ಸ್ವರೂಪ ಏನು ಸಾಮಾನ್ಯನಲ್ಲಿ ಅಷ್ಟು ಸೌಂದರ್ಯ. ಲೀಲಾಮಾನುಷ ವಿಗ್ರಹ, ಸುಂದರಕ್ಕೆ ಸುಂದರ, ನೂತನಕ್ಕೆ ನೂತನ, ರಸಕ್ಕೆ ರಸರೂಪ. ಜಗತ್ತಿನಲ್ಲಿ ಯಾವುದು ಸುಂದರವಾದ ವಸ್ತು ಅಂತಿದೆ ಅಲ್ವಾ, ಆ ಸುಂದರವಾದ ವಸ್ತುವಿಗೆ ಸೌಂದರ್ಯವನ್ನು ಕೊಟ್ಟವನೇ ಭಗವಂತ. ಸುಂದರವಾದ ಸ್ತ್ರೀ ಇರ್ತಾರೆ, ಅವಳನ್ನು ಕೆಲವರು ನೋಡ್ತಿರ್ತಾರೆ ಪಾಪ. ಅದಕ್ಕೆ ಕನಕದಾಸರು ನೋಡುವಾಗ ಹೇಳ್ತಾರೆ, ಅದನ್ನು ನೋಡುವಾಗ ಸೌಂದರ್ಯವನ್ನು ಕೊಟ್ಟವನು ದೇವರು ಅಂತ ಚಿಂತನೆ ಮಾಡು. ನವಮೋಹನಾಂಗಿಯರ ರೂಪವ ಕಣ್ಣಿಂದ ಯವೇ ಇಕ್ಕದೆ ನೋಡುವ ನೋಟ ನಿನ್ನದಯ್ಯ, ತನು ನಿನ್ನದೋ ಜೀವನ ನಿನ್ನದು ಅಂತ. ಹೌದಾ? ಕನಕದಾಸರು ಹೇಳ್ತಾರೆ. ಒಳ್ಳೆ ರೂಪ ಇರ್ತಿತ್ತು, ನೋಡಿ ಸಂತೋಷ ಪಡ್ಬೇಕ್ರಿ, ನೋಡಿ ಸಂತೋಷ ಪಡ್ಬೇಕು. ಅವ ಏನು ರೂಪ ಕೊಟ್ಟಾನ ಸ್ವಾಮಿ, ಇವನಿಗೆ ಎಷ್ಟು ಕೊಟ್ಟಾನಿದ್ರೆ ಅವ ಎಷ್ಟು ಇರಬೇಡ ಅಂತ ಅವನ ಚಿಂತನೆ ಮಾಡಬೇಕು. ನಾವು ಹಂಗಲ್ಲ, ನೋಡಿ ಚಂದ ಇತ್ತಾಳ ಅಂತ ಭಾಳ ಗೌರವ ನೋಡ್ರಿಕಿ, ಕೊಬ್ಬು ಜಾಸ್ತಿ ಇರ್ತಿದೆ ಕೊಟ್ಟಾನ ಸ್ವಾಮಿ, ನೋಡಿ ಸಂತೋಷ ಪಡು. ನೀವು ಒಳ್ಳೆ ಕಾಲು ಮಾಡುವ ದೇವರು ನಿಮ್ಗೆ ಸುಂದರವಾದ ರೂಪವನ್ನು ಕೊಡ್ತಾನಲ್ವಾ. ಅದ ಹಂಗೆ ಮಾಡೋಣ, ಅವ್ರು ನೋಡಿ ಹೊಟ್ಟೆ ಕಿಚ್ಚು ಪಡೋದೇ ಜಾಸ್ತಿ. ಅಯ್ಯೋ ಹೆಂಗೆ ಸುಮ್ಮನೆ ಆಕೆಗೆ ಒಂದೇ ಕೊಬ್ಬರಿ ಅದು ತಿನ್ನಬಾರ್ದು ಅಂತ ಹೇಳಿದೆ ಒಬ್ರಿಗೆ. ಕೊಬ್ಬರಿ ತಿಂದ್ರೆ ಏನಾಗ್ತದೆ, ಕೊಲೆಸ್ಟ್ರಾಲ್ ಬೆಳೀತದೆ. ಈ ಕೊಬ್ಬರಿ ಬೇರೆ, ಆ ಕೊಬ್ಬರಿ ಬೇರೆ, ಅವ್ರೇನ ಹಂಗೆ ನೋಡಿದ್ರು ಆನಂದ ಆಗ್ಬಿಟ್ಟು. ಆ ತಟ್ಟೆ ಡಿಮಿನಿಷಿಂಗ್ ಆಗ್ತಾ ಇಲ್ಲ, ಡೌನ್ ಬರ್ತಾ ಇಲ್ಲ, ನೋಡ್ತಾ ನಿಂತು ಬಿಟ್ಟಿದ್ದಾಳೆ. ಆನಂದವಾಗಿದೆ ಪರಮಾತ್ಮ. ಆಮೇಲೆ ಆರ್ತಿ ಎಲ್ಲ ಮಾಡಿದ್ರು, ಹೊಲ ಕರ್ಕೊಂಡು ಹೋದ್ರು. ಇವತ್ತೆಲ್ಲ ಶ್ರೀನಿವಾಸ ಹೇಳ್ತಾನೆ, ಭಾಳ ದೂರಿನಿಂದ ಬಂದಿದ್ದೇವೆ.